ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಸಂಕ್ರಾಂತಿ ಹಬ್ಬದ ವೈಜ್ಞಾನಿಕ ಕಾರಣಗಳನ್ನು ತಿಳಿದುಕೊಳ್ಳೋಣ. ಇವತ್ತು ಸೂರ್ಯ ಧನು ರಾಶಿಯನ್ನ ಬಿಟ್ಟು ಮಕರ ರಾಶಿಗೆ ಪ್ರಯಾಣವನ್ನ ಮಾಡುವಂತಹ ದಿನ ಅಂತ ಹೇಳ್ಬೋದು. ಹಾಗೆಯೇ ಸೂರ್ಯ ಮತ್ತು ಭೂಮಿ ಸಂಬಂಧದ ಮಹತ್ವದ ಖಗೋಳ ಘಟನೆ ಅಂತಲೂ ಕೂಡ ಇವತ್ತು ಕರೆಯಲಾಗ್ತದೆ. ಸೂರ್ಯ ಉತ್ತರಾಯಣಕ್ಕೆ ಪ್ರಯಾಣವನ್ನ ಮಾಡೋದರಿಂದ ಉತ್ತರ ಅರ್ಧಗೋಳಾರ್ಧದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತವೆ ಅನ್ನುವಂಥದ್ದು. ಹಾಗೆ ಇವತ್ತಿನ ದಿನದಲ್ಲಿ ಏನೇನು ಬದಲಾವಣೆಗಳಾಗ್ತವೆ ಅನ್ನೋದನ್ನ ನೋಡುವುದಾದ್ರೆ, ಇವತ್ತಿನ ದಿನ ಹಗಲು ಮತ್ತು ರಾತ್ರಿಯಲ್ಲಿ ಬಹಳಷ್ಟು ವ್ಯತ್ಯಾಸಗಳನ್ನು ನಾವು ಕಾಣಬಹುದು. ಹಾಗೆ ಸೂರ್ಯನ ತಾಪಮಾನದಲ್ಲಿ ಅಧಿಕವಾಗಿ ಏರಿಳಿತವನ್ನು ಕಾಣಬಹುದು. ಹಾಗೆ ಇವತ್ತಿನ ದಿನ ಸೂರ್ಯನಿಂದ ಬರುವಂತಹ ವಿಟಮಿನ್ ಡಿ ಹೆಚ್ಚಾಗಿರುವುದರಿಂದ ಮನುಷ್ಯನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ಬಹಳಷ್ಟು ಉತ್ತಮವಾದಂತಹ ಬದಲಾವಣೆಗಳನ್ನು ಕೂಡ ನಾವು ಕಾಣಬಹುದು. ಹಾಗೆಯೇ ಇವತ್ತು ರೈತರು ಬೆಳೆದಂತಹ ಬೆಳೆಯನ್ನ ಈ ಒಂದು ಸಂದರ್ಭದಲ್ಲಿ ಕಟಾವು ಮಾಡುವಂತಹ ಒಂದು ಕ್ಷಣ ಅಂತ ಹೇಳ್ಬೋದು. ಅದಕ್ಕೋಸ್ಕರ ರೈತರು ಪ್ರಕೃತಿಗೆ ಕೃತಜ್ಞತೆಯನ್ನ ಸಲ್ಲಿಸಲು ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಹಾಗೆ ಈ ಒಂದು ಹಬ್ಬದ ಸಮಯದಲ್ಲಿ ಎಳ್ಳು ಬೆಲ್ಲವನ್ನ ಹಂಚುವುದುಂಟು. ಅಂದ್ರೆ ಇದಕ್ಕೆ ಕಾರಣ ಏನು ಅಂತಂದ್ರೆ, ಎಳ್ಳಿನಲ್ಲಿ ಬಹಳಷ್ಟು ಐರನ್ ಮತ್ತು ಕ್ಯಾಲ್ಸಿಯಂ ಹಾಗೂ ಆರೋಗ್ಯಕರವಾದಂತಹ ಕೊಬ್ಬಿನ ಅಂಶಗಳಿರುವುದರಿಂದ, ಅದರ ಜೊತೆಗೆ ಬೆಲ್ಲದಲ್ಲಿಯೂ ಕೂಡ ಬಹಳಷ್ಟು ಖನಿಜ ಲವಣಗಳು ಹಾಗೂ ಜೀರ್ಣಕ್ರಿಯೆಗೆ ಬೇಕಾಗಿರುವಂತಹ ಬಹಳಷ್ಟು ಅಂಶಗಳಿರುವುದರಿಂದ ಇವತ್ತಿನ ದಿನ ಈ ಎಳ್ಳು ಬೆಲ್ಲವನ್ನು ತಿಂದಾಗ ಚಳಿಗಾಲಕ್ಕೆ ತಕ್ಕಂತೆ ನಮ್ಮ ದೇಹವನ್ನ ಒಂದು ಸದೃಢಗೊಳಿಸಿಕೊಳ್ಳಲು ಕೂಡ ಇದು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಹಾಗೆಯೇ ದೇಹಕ್ಕೆ ಉಷ್ಣಾಂಶವನ್ನ ಹೆಚ್ಚಿಸಲು ಕೂಡ, ಹಾಗೆ ಅದರ ಜೊತೆಗೆ ಶಕ್ತಿಯನ್ನು ಒದಗಿಸಲು ಕೂಡ ಈ ಒಂದು ಆಹಾರಗಳು ಬಹಳಷ್ಟು ಉತ್ತಮವಾದಂತಹ ಪಾತ್ರವನ್ನು ವಹಿಸುತ್ತವೆ. ಹಾಗೆಯೇ ಇವತ್ತಿನ ದಿನ ಎತ್ತು ಮತ್ತು ಹಸುಗಳಿಗೆ ಪೂಜೆಯನ್ನು ಮಾಡುವುದುಂಟು. ಅಂದ್ರೆ ರೈತರು ತಮ್ಮ ಕೃಷಿ ಕ್ಷೇತ್ರಕ್ಕೆ ಪ್ರಾಣಿಗಳನ್ನ ಅಂದ್ರೆ ಎತ್ತು ಇತರ ಪ್ರಾಣಿಗಳನ್ನ ಬಳಸಿಕೊಳ್ಳುವುದರಿಂದ ಅವುಗಳಿಗೆ ಕೂಡ ಕೃತಜ್ಞತೆಯನ್ನ ತೋರಿಸುವಂತಹ ಸಲುವಾಗಿ ಎತ್ತು ಮತ್ತು ಹಸುಗಳಿಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಹಾಗಾಗಿ ಸಂಕ್ರಾಂತಿ ಎನ್ನುವಂಥದ್ದು ಕೇವಲ ಹಬ್ಬ ಅಷ್ಟೇ ಅಲ್ಲದೆ ಬಹಳಷ್ಟು ವೈಜ್ಞಾನಿಕ ಕಾರಣಗಳನ್ನು ಹೊಂದಿರುವಂತಹ, ಹಾಗೆ ಸೂರ್ಯ, ಭೂಮಿ, ಕೃಷಿ, ಮಾನವನ ಮಾನಸಿಕ ಆರೋಗ್ಯದ ಮೇಲೆ ಕೂಡ ಬಹಳಷ್ಟು ಪರಿಣಾಮವನ್ನು ಉಂಟು ಮಾಡುವಂತಹ ಹಬ್ಬ ಅಂತ ಹೇಳ್ಬೋದು. ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.